ಹಾಸನದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಆಯೋಜಿಸಲಾದ ಅಲ್-ಅಮೀನ್ ಇಂಗ್ಲಿಷ್ ಹೈಯರ್ ಪ್ರೈಮರಿ ಮತ್ತು ಹೈಸ್ಕೂಲ್ನ ವಾರ್ಷಿಕೋತ್ಸವ ಕಾರ್ಯಕ್ರಮ ಭವ್ಯವಾಗಿ ಜರುಗಿತು. ಅಲ್-ಅಮೀನ್ ಎಜುಕೇಷನಲ್ ಸೊಸೈಟಿ ಹಾಸನದ ಆಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಸಾರ್ವಜನಿಕರಿಂದ ಹೆಚ್ಚಿನ ಪ್ರತಿಕ್ರಿಯೆ ಲಭಿಸಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಲ್ನಾಡ್ ಟೆಕ್ನಿಕಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಅಧ್ಯಕ್ಷ ಶ್ರೀ ಆರ್.ಟಿ. ದೇವೇಗೌಡ ಮತ್ತು ಹಾಸನ ಬಿಇಒ ಶ್ರೀ ಕೆ. ರಂಗನಾಥ್ ಉಪಸ್ಥಿತರಿದ್ದು ಮಕ್ಕಳ ಪ್ರತಿಭೆಯನ್ನು ಶ್ಲಾಘಿಸಿದರು. ಶಿಕ್ಷಣದ ಮಹತ್ವ ಮತ್ತು ಶಾಲೆಯ ಸಾಧನೆ ಕುರಿತು ಇವರಿಬ್ಬರು ಮಾತನಾಡಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ಅಲ್-ಅಮೀನ್ ಎಜುಕೇಷನಲ್ ಸೊಸೈಟಿ ಬೆಂಗಳೂರಿನ ಗೌರವಾಧ್ಯಕ್ಷ ಉಮರ್ ಇಸ್ಮಾಯಿಲ್ ಖಾನ್ ವಹಿಸಿದರು. ಗೌರವ ಕಾರ್ಯದರ್ಶಿ ಜುಬೈರ್ ಅನ್ವರ್, ಮೈಸೂರು ವಿಭಾಗದ ಜಂಟಿ ಕಾರ್ಯದರ್ಶಿ ಸೈಯದ್ ಉಮರ್ ಫಾರೂಕ್ ಹಾಗೂ ಹಾಸನ ಘಟಕದ ಅಧ್ಯಕ್ಷ ಸೈಯದ್ ತಾಜ್ ವೇದಿಕೆಯನ್ನು ಅಲಂಕರಿಸಿದರು. ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪ್ರಶಸ್ತಿ ಪ್ರದಾನ ಹಾಗೂ ವಾರ್ಷಿಕ ವರದಿ ವಾಚನ ಕಾರ್ಯಕ್ರಮಕ್ಕೆ ವಿಶೇಷ ಆಕರ್ಷಣೆಯಾಗಿತ್ತು. ಶಾಲಾ ಆಡಳಿತ ಮಂಡಳಿ ಸಿಬ್ಬಂದಿ ಹಾಗೂ ಪೋಷಕರು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರೋಕೆ ಸಹಕಾರವನ್ನು ನೀಡಿದರು. ಈ ಸಂಸ್ಥೆಯ ಪದಾಧಿಕಾರಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ನೆಚ್ಚಿನ ಪೋಷಕರೇ ಹಾಗೂ ಮಕ್ಕಳೇ, ಮಾಧ್ಯಮ ಮಿತ್ರರು, ಹೇಳಬೇಕಾದ್ರೂ ರಾಜಕೀಯ ಭಾಷಣ ಮಾಡುವವರು, ಆದರೆ ವಿದ್ಯಾರ್ಥಿಗಳ ಮುಂದೆ, ಸಂಸ್ಥೆಯ ನಡೆಸತಕ್ಕಂಥ ಪದಾಧಿಕಾರಿಗಳ ಮುಂದೆ ಭಾಷಣ ಮಾಡೋದು ಕಷ್ಟ. ನಾವೆಲ್ಲ ತುಂಬ ಹಳ್ಳಿಯಿಂದ ಬಂದವರು. ಬಹುಶಃ ನಾನು ಆಲೂರು ತಾಲೂಕು, ನಾನು ಇಡೀ ತಾಲೂಕಿಗೆ 2ನೇ ಪದವೀಧರ ಆ ಕಾಲದಲ್ಲಿ. ನಮ್ಮ ಕುಟುಂಬದಲ್ಲಿ ವಿದ್ಯಾಭ್ಯಾಸ ಅಂತ ಕಂಡಿದ್ದೆ ನನ್ನಿಂದ. ನಾನು ಶಾಲೆಗೆ ಹೋಗುವಾಗ ನಾನು ಶಪಥ, ನಾನು ಓದಲೇಬೇಕು, ನಾನು ವಕೀಲರನ್ನೇ ಆಗಬೇಕು ಅಂತ ಹೇಳಿ ನಾನು ವಕೀಲ ವೃತ್ತಿಯನ್ನು ಅನುಭವಿಸಿ ಜೊತೆಗೆ ಕೆಲವು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೇನೆ. ಬಹುಶಃ ಇವತ್ತು ನಾನು ಒಬ್ಬ ವಿದ್ಯಾವಂತನಾದ್ದರಿಂದ ನಾವೆಲ್ಲ ಆಶ್ಚರ್ಯ ಪಡ್ಬೋದು. ನಮ್ಮ ಕುಟುಂಬದಲ್ಲಿ ಇವತ್ತು 100 ವಿದ್ಯಾವಂತರು ನಮ್ಮ ಕುಟುಂಬದಲ್ಲಿದ್ದಾರೆ. ಇಡೀ ಪ್ರಪಂಚದಲ್ಲಿ ಇವತ್ತು ನಮ್ಮ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಮಾಡ್ತಾರೆ. ನಾನು ಯಾಕೆ ಹೇಳ್ತೇನೆ ಅಂದರೆ, ಈ ವಿದ್ಯೆಗೆ ಇರತಕ್ಕಂಥ ಶಕ್ತಿ ಬಹುಶಃ ಯಾವುದಕ್ಕೂ ಇಲ್ಲ. ವಿದ್ಯೆಯ ಮುಂದೆ ಯಾವುದೇ ಹಣವೂ ಸಹ ಅದು ಲೆಕ್ಕಕ್ಕೆ ಬರಲ್ಲ ಅಂದರೂ ನನ್ನ ಭಾವನೆ. ನಮ್ಮ ಹಾಸನದಲ್ಲಿ ನಮ್ಮ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯಲ್ಲಿ ದಿವಂಗತ ಹಾನಹಳ್ಳಿ ರಾಮಸ್ವಾಮಿಯವರ ಒಂದು ನೇತೃತ್ವದಲ್ಲಿ ನಾನು 85ನೇ ಇಸ್ವಿಯ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದು 12 ವರ್ಷ ಕಾರ್ಯದರ್ಶಿಯಾಗಿ ಈಗ ಅಧ್ಯಕ್ಷನಾಗಿದ್ದೇನೆ. ವಿದ್ಯಾಸಂಸ್ಥೆ ನಡೆಸೋದು ಬಹಳ ಕಷ್ಟ. ಒಬ್ಬರ ಅಧ್ಯಕ್ಷರಿದ್ದಾರೆ, ಅನೇಕ ಕಷ್ಟಗಳನ್ನು ನಾವು ನೋಡ್ತೇವೆ. ಒಂದು ಕಾಲದಲ್ಲಿ ಅದರಲ್ಲೂ ನಮ್ಮಂತ ಹಾಸನ ಸುತ್ತಮುತ್ತ ನೋಡಿದ್ರೆ ಆರ್ಥಿಕವಾಗಿ ಹಿಂದುಳಿದ ಜನರೇ ಜಾಸ್ತಿ ಇರ್ತಾರೆ. ಅವರ ಕಷ್ಟ ಸುಖ ಇದೆಲ್ಲವನ್ನು ಅನುಸರಿಸಿ ನಾವು ಅವರಿಗೆ ವಿದ್ಯೆಯನ್ನು ನೀಡ್ತಕ್ಕಂಥ ಒಂದು ಮನೋಭಾವ ಹೊಂದಿದೆ. ನಮ್ಮ ಸಂಸ್ಥೆಯಲ್ಲಿ ಸುಮಾರು 8,000 more than everything else now, the most important thing that we see now as education is good character. Everybody is earning, anybody goes to the shop, road they are making money, whatever money is coming, people are earning money. But what we don't lacking now is good character. So the most important thing for a successful house, to have happiness in your house and to live a good life is good character. So please ask for normal self-control your children, keep an eye on them, make sure the use of mobile phone is limited, it is in front of your eyes. They should not be seeing anything except bad on the mobile phone, and insist on good character. That is most important now. In Bangalore we have great programs, police coming to our campus, conducting drug awareness programs and all kinds of things, because a lot of social evils have come in society. Please keep a watch on your children, keep close to them, insist on developing good character. My father, after establishing many higher education institutions, law, pharmacy, etc.,
he realized and he understood that the most important education institution is the school. If the child in the school learns to study well and gets the habit of getting good marks, scores above 80% in his SLC exam, for the rest of his life he will be a brilliant student. He will be a first class student. But in 10th standard, if he doesn't study well and he passes by 40 or 50%, believe me, he will lose self-respect for himself, the parents will lose respect for him, and the society will lose respect for him and will not expect much from him. But if a student gets 80% SLC, his family, his relations, his teachers, all will have hope on him that he will do well and he will do well. So please remember, this education, the school education up to 10th standard is very, very important. If the student scores good marks in SSLC, for the rest of his life he will be a good student and continue to do good marks. So give a lot of importance to school education.